ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೈಟಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. ಪುದೀನ ರೈಸ್ ಮಾಡಬೇಕಂತ ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೊಳ್ತಿದ್ದೆ. ಅಂದರೆ ಪುದೀನ ಮತ್ತು ಕೊತ್ತಂಬರಿನ ಸೋಸಿ ಇಟ್ಕೊಳ್ತಿದ್ದೆ ನೋಡಿ. ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಮತ್ತು ಕೊತ್ತಂಬರಿ, ಪುದೀನ, ಮೆಣಸು, ಲವಂಗ, ಚಕ್ಕೆ ಅದೆಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕಡಾಯಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಈರುಳ್ಳಿ ಎಷ್ಟು ನಮಗೆ ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಕ್ಕೊಬೋದು, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಬೋದು. ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಅದನ್ನು ಫ್ರೈ ಮಾಡಿ ನಂತರ ಮತ್ತೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೋಬೇಕು. ಪೇಸ್ಟ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಕುದ್ಮೇಲೆ ಗರಂ ಮಸಾಲೆ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ನಡೆಯುತ್ತೆ. ಅದಕ್ಕೆಲ್ಲ ಹಾಕಿದ್ವಲ್ಲ ನಡೆಯುತ್ತೆ, ಏನಿಲ್ಲ. ಇಷ್ಟೇ, 2 ನಿಮಿಷದಲ್ಲಿ ದಿಢೀರ್ ಅಂತಲೇ ಮಾಡ್ಕೊಬೋದು. ಏನು ನಮ್ಮ ಹತ್ರ ತರಕಾರಿ ಇಲ್ಲಾಂದರೆ ಆ ಟೈಮಲ್ಲಿ ಮಾಡ್ಕೊಬೋದು, ಬೇಗನೆ ಆಗುತ್ತೆ. ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ನಮ್ಮ ಚಿನ್ನಿ ಸ್ಕೂಲಿಂದ ಬಂದಿದ್ಲು, ಸಂಜೆ ಹೋಮ್ವರ್ಕ್ ಮಾಡಂದರೆ ಮಾಡಲಿಲ್ಲ. ಮತ್ತು ಆಮೇಲೆ ಅವಳೇ ಮಾಡಿದ್ಲು. ನಾನು ಬಂದು ಮಾಡಿಸ್ತೀನಂದರೆ ಅವಳೇ ಮಾಡಿಬಿಟ್ಟಿದ್ಲಾಗಲೇ ನೋಡಿ. ಒಂದು ಮಾಡಿದ್ದಿಲ್ಲ ಪಾಪ, ಅವಳಿಗೆ ಗೊತ್ತಾಗಿಲ್ಲ, ಹಂಗಾಗಿ ಮತ್ತೆ ಮಾಡ್ತಾಯಿದ್ಲು ಕೇಳಿ ನನ್ನ. ನಮ್ಮದೇನು ಕೇಳೋದೇನು ಬೇಕಾಗಿಲ್ಲ, ಅವಳೇ ಮಾಡ್ತಾಳೆ ಎಲ್ಲನೂ. ಏನಾದರೂ ಗೊತ್ತಾಗಿಲ್ಲ ಅಂದರೆ ಕೇಳ್ತಾಳೆ ಅಷ್ಟೇ, ಹೇಗೆ ಮಾಡಬೇಕು ಏನಿಲ್ಲ ಅಂತಂದು ಕೇಳ್ತಾಳೆ. ಹೇಳ್ಕೊಟ್ರೆ ಅವಳೇ ಮಾಡ್ತಾಳೆ ಎಲ್ಲನೂ. ತುಂಬಾ ಇಂಪ್ರೂವ್ ಆಗಿದ್ದಾಳೆ ಸ್ಕೂಲಿಗೆ ಹೋದಾಗಿಂದ, ತುಂಬಾ ಜಾಣ ಇದ್ದಾಳೆ ನನ್ನ ಮಗಳು. ಅರೆ ದಾಲೆ ಬಂಗಿರಿ పిల్లచ్చిన దాదారు Hey Gundu. Hi. Nuana? Hello. ఏమన్నది? హలో ಅನ್ನಲ್ಲ, ಹಲೋ ಅನ್ಬೇಕಂತ ನೋಡ್ರಿ. ಹಾಯ್ ಫ್ರೆಂಡ್ಸ್ ಅನ್ನಲ್ಲ, ಹಾಯ್ ಫ್ರೆಂಡ್ಸ್ ಚರ್ಕ್ ಮಾಡ್ಕಂದ ಅವನು ಚರ್ಕು. ఏ గుండు చూడు. 1 2 3 start. Start. ABCD sab. A B C D E F. Fast. G H I J K L M N O P Q R S T U V W X Y Z. A for apple. A for apple, B for ball, E for apple, B for red, X for red, I for ice cream, J for jet, K for kite, L for light, M for mango, N for nest, O for orange, P for pig, Q for cube, R for rabbit, S for sun, T for teeth, U for Nora, V for rat, W for rat, X for jelly, for rice for rat, Z for? Z for zebra. Good girl. Well, I'm super. 1 2 3 start. Iron. Hi. Hello. Hello. Hi. ನನಗೆ ಹೇಳ್ಕೊಳ್ತಾಳೆ ನೋಡ್ರಿ ಫ್ರೆಂಡ್ಸ್ ಹೇಗೆ ಮಾತಾಡ್ಬೇಕಂತ. ನೋಡಿ, ನೈಟ್ ಊಟಕ್ಕೆ ಮೊಟ್ಟೆ ಕುಚ್ಚಿದ್ದಾರೆ. ನಾನು ತಿನ್ನಲ್ಲ, ಚಿನ್ನಿಗೆ ಮತ್ತು ಅವ್ರ ಅಪ್ಪಾಜಿಗೆ. ಮಧ್ಯಾಹ್ನ ಮಾಡಿರೋ ಸಾಂಬಾರಿದೆ, ಬಿಸಿ ಅನ್ನ ಮತ್ತು ಮೊಟ್ಟೆ. ನೀವೇನು ತಿಂತವ್ರೆ? ಇವನು ಗಂಜಿ ಕುಡ್ದಿದ್ದಾನೆ ನೋಡಿ ಫ್ರೆಂಡ್ಸ್. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾರು ಕೂಡ ಮಲಗ್ತಿದ್ದಾನೆ. ಒಂದು ಹುಡುಗಿ ಬಂದು ಸ್ಕೂಲ್ ಡ್ರೆಸ್ ಹೊಡ್ಕೊಳ್ತೀಯ ಅಕ್ಕ ಅಂತ ಕೇಳಿತ್ತು, ಹಂಗಾಗಿ ನಾನು ಇಸ್ಕೊಂಡೆ. ಮತ್ತು ಅವನು ಮಲಗ್ತಿದ್ನಲ್ಲ, ಇವಾಗ ಕಟ್ ಮಾಡಿಕೊಂಡ್ರೆ ಬೆಳಗ್ಗೆ ಹೊಲ್ದ್ರೆ ಆಯಿತು ಅಂತ ನಾನು ಸ್ಕೂಲ್ ಡ್ರೆಸ್ನ ಕಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ.
ತುಂಬಾ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್. ಅವರು ಇವರು ಬಂದು ಬಟ್ಟೆ ಹಾಕ್ತಿದ್ದಾರೆ. ನನಗೂ ಸ್ವಲ್ಪ ಖುಷಿನೇ ಆಗ್ತಿದೆ, ಯಾಕಂದರೆ ಮನೆಯಲ್ಲಿ ಸುಮ್ಮನೆ ಕೂತ್ಬಿಟ್ಟು ಏನು ಮಾಡೋದು ಅಂತಂದು ಈ ಥರ ಹೊಲ್ದ್ರೆ ನಮ್ಮ ಖರ್ಚಿಗಾದರೂ ಆಗುತ್ತಲ್ವ. ಹಂಗಾಗಿ ನನಗೂ ಸ್ವಲ್ಪ ಖುಷಿ ಆಯಿತು. ಬಟ್ಟೆ ಬರ್ತಾ ಇದ್ದಾವೆ ಹೊಲಿಯೋಕ್ಕೆ. ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ. ಜೊತೆಗೆ ಖುಷಿನೂ ಆಯಿತು. ನೈಟೆಲ್ಲ ಕೆಲಸ ಮುಗಿಸ್ಕೊಂಡು ಊಟ ಆದಮೇಲೆ ಈ ಥರ ಫ್ರೀ ಕುಂತಾಗ ಕೆಲಸ ಮಾಡಬೇಕಂದ್ರೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಇಲ್ಲ. ನನಗೆ ಸ್ಕೂಲ್ ಡ್ರೆಸ್ಸಿಂದೇ ಒಂದು ವಿಡಿಯೋ ಬೇಕಂದರೆ ಸಪ್ರೇಟಾಗಿ ಹಾಕ್ತೀನಿ ನಾನು. ಅಂದರೆ ಇದು ಲಾಗಲ್ಲಿ ಶೇರ್ ಮಾಡಿರೋದಷ್ಟೇ. ಸಪ್ರೇಟ್ ಬೇಕಂದರೆ ಕಮೆಂಟ್ ಮಾಡಿ ಸಪ್ರೇಟಾಗಿ ಡ್ರೆಸ್ ಕಟ್ ಮಾಡೋದು ಹೇಗೆ ಅಂತ ನಾನು ಚೆನ್ನಾಗಿ ತೋರಿಸ್ಕೊಡ್ತೀನಿ. ಇದರಲ್ಲಿ ಅಲ್ಲಿ ತೋರಿಸಿದ್ದೀನಿ ಅಷ್ಟೇ, ಪೂರ್ತಿಯಾಗಿ ವಿಡಿಯೋ ತೋರಿಸಿಲ್ಲ. ನನಗೆ ಏನಾದರೂ ಕೆಲಸ ಮಾಡ್ತಾನೇ ಇರಬೇಕು, ಸುಮ್ಮನೆ ಅಂತೂ ಕೂರೋಕ್ಕಾಗಲ್ಲ. ಯಾಕಂದರೆ ಏನೇನೋ ಯೋಚನೆ ಬಂದುಬಿಡುತ್ತೆ. ಸುಮ್ಮನೆ ತಲೆ ಕೆಡಿಸ್ಕೋಬೇಕು, ಅವೆಲ್ಲ ಯಾಕೆ ಬೇಕು? ಏನಾದರೂ ಒಂದು ಕೆಲಸ ಮಾಡಿದರೆ ತುಂಬಾ ಅದ್ರ ಮೇಲೆ ಗಮನ ಇಟ್ಟು ಕೆಲಸ ಮಾಡ್ತಿರ್ತೀವಲ್ವ, ಏನೂ ತಲೆಯಲ್ಲಿ ಯೋಚನೆ ಬರಲ್ಲ, ಚೆನ್ನಾಗಿರ್ಬೋದು ನಾವು. Do you love me, Matthew? I do. Honestly? Yes. Secretly, but honestly. No more secrets. ಮಂಗಳವಾರ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದಿದ್ದೆ, 5 ಗಂಟೆಗೆ ಎದ್ದಿದ್ದೆ. ನನ್ನ ಜೊತೆಗೆ ನನ್ನ ಮಗ ಕೂಡ ಎದ್ಬಿಟ್ಟಿದ್ದಾನೆ. ಏನು ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ, ಅಡ್ಡಾಡ ಬರ್ತಿದ್ದಾನೆ. ಅವನು ಒಳಗಡೆ ಕುಂದಿರಿಸಿ ನಾನು ಸ್ವಲ್ಪ ಬಾಗಿಲಿಗೆ ಕುಂಕುಮ ಇಡೋಣ ಅಂತ ಬಾಗಿಲು ತೊಳಿತಾ ಇದ್ದೆ. ಅವನು ಅಲ್ಲಿಂದನೇ ಕಿರ್ಚ್ತಾ ಇದ್ದಾನೆ. ಬೇಗ ಎದ್ದು ಕೆಲಸ ಮಾಡ್ಕೊಳ್ಳೋಣ ಅಂದರೆ ಅವನು ಎದ್ಬಿಟ್ಟಿದ್ದಾನೆ. ಲೇಟಾಗಿ ಎದ್ದರೂ ಎದ್ದೇಳ್ತಾನೆ, ಬೇಗ ಎದ್ದರೂ ಎದ್ದೇಳ್ತಾನೆ. ಒಟ್ನಲ್ಲಿ ನಾನಿರ್ಬೇಕು ಅವನ ಜೊತೆಗೆ, ಹಂಗಾದ್ರೆ ಮಲಗ್ತಾನೆ, ಇಲ್ಲಾಂದರೆ ಎದ್ಬಿಡ್ತಾನೆ ನೋಡಿ. ಬೇಗ ಎದ್ರೂ ನನ್ನ ಕೆಲಸ ಬೇಗನೆ ಆಗಲಿಲ್ಲ, ಲೇಟಾಗಿ ಆಯಿತು. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿರ್ತೀವಿ, ಆ ರಂಗೋಲಿ ಇನ್ನೂ ಸ್ವಲ್ಪ ಹೊತ್ತು ಅಷ್ಟರಲ್ಲಿ ಏನೂ ಇರಲ್ಲ ನೋಡಿ, ಎಲ್ಲ ಬಂದುಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತಾನೆ ನನ್ನ ಮಗ. ಆ ರಂಗೋಲಿ ಕಂಡ್ರೆ ಏನಾಗುತ್ತೋ ಗೊತ್ತಿಲ್ಲ, ಅವನಿಗೆಲ್ಲ ಕೈಯಿಂದ ಅಳಿಸ್ಬಿಡ್ತಾನೆ. ಎಲ್ಲ ಬಂದುಬಿಟ್ಟು ಎಲ್ಲ ತಿಕ್ಕಾಡ್ಬಿಡ್ತಾನೆ. ಪೂಜೆ ಮಾಡೋವರೆಗಂತೂ ಇರುತ್ತೋ ಇಲ್ವೋ ಗೊತ್ತಿಲ್ಲ ಇದು. ಎಲ್ಲ ಕೆಡಿಸಿ ಕುಂತ್ಬಿಡ್ತಾನೆ ನೋಡಿ ಹೆಂಗೆದ್ದಿದ್ದಾನೆ. ಇನ್ನೂ ನಿದ್ದೆಯಲ್ಲೇ ಇದ್ದಾನೆ, ಆದರೂ ನಾನು ಎದ್ದಿದ್ದೀನಲ್ಲ ಅಂತಂದು ಎದ್ಬಿಟ್ಟಿದ್ದಾನೆ. ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇಷ್ಟವಾದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಮಗೂ ಯಾಕಂದರೆ ವಿಡಿಯೋ ಬಿಟ್ಟರೆ
ಬೇಗನೆ ನಿಮ್ಗೆ ತಲುಪುತ್ತೆ. ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು ಅಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.